ನಮಸ್ಕಾರ. ನನ್ನ ಹೆಸರು ಶಂಕರ್ ನಾಯ್ಕ ಅಂತ. ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ MR ಮೋಟಾರ್ಸ್ ಅಂತ TVS ಕಂಪ್ನಿ ಗಾಡಿ ಬಂದಿದೆ. ಶೋರೂಮ್ ಓಪನ್ ಆಗಿದೆ. 2024ರಲ್ಲಿ ಗಾಡಿ ಹಾಕಿದ್ದೀನಿ. 2 ವರ್ಷ ವಾರಂಟಿ ಕೊಟ್ಟಿದ್ದಾರೆ. 4 ತಿಂಗಳು ಕಳೀತು ಅಂದರೆ ಅಂತೂ ವಾರಂಟಿ ಮುಗಿದೋಗ್ತದೆ. ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ನಾಗ ಸಾಲ್ವ್ ಮಾಡಿಕೊಡಿ ಅಂದರೆ 3 ದಿವಸದಿಂದ ನಾನು ಹೇಳ್ಕೊಂಡು ಬರ್ತೀನಿ. ಮೆಕ್ಯಾನಿಕ ಹುಷಾರಿಲ್ಲ ಸರ್, ಮೆಕ್ಯಾನಿಕ ಹುಷಾರಿಲ್ಲ ಸರ್ ಅಂತಾರೆ. ಬೇರೆ ಮೆಕ್ಯಾನಿಕ್ ಕರ್ಸಿವಿ. ಇವೆಲ್ಲ ಸೆನ್ಸರ್ ಗಾಡಿಗಳಿಗೆ ಗೊತ್ತಿರೋದು. ಯಾವುದೆಲ್ಲ ಸೆನ್ಸರ ಚೆಕ್ ಮಾಡಿ ಇವರು ನೋಡ್ಬಿಟ್ಟು ರೆಡಿ ಮಾಡಿಕೊಡ್ಬೇಕು. 3-4 ದಿವಸದಿಂದ ಇದೇ ಥರ ಸತಾಯಿಸ್ತಾ ಇದ್ದಾರೆ. ಯಾರು ಬಂದು ಇಲ್ಲಿ ಮೆಕ್ಯಾನಿಕ್ಗಳು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಆಮೇಲೆ ಇಲ್ಲಿ ಬಂದು ಸರಿಯಾಗಿ ಮ್ಯಾನೇಜರ್ಗಳು ಅಟೆಂಡ್ ಮಾಡ್ತಾಯಿಲ್ಲ. ಇಲ್ಲಿ ಯಾರೋ ಫೀಲ್ಡ್ಗೆ ಹೋಗೋರು ಮತ್ತು ಲೇಡೀಸ್ ಮೇಲೆ ಕೂತಿರ್ತಾರೆ. ಅವ್ರ ಜೊತೆ ನಾನು ಏನು ಮಾತಾಡಲಿ ನಾನು? ಯಾಕಂದರೆ ನನಗೆ IDFC ಬ್ಯಾಂಕಲ್ಲಿ ನನಗೆ ಮೋಸ ಮಾಡಿದ್ದಾರೆ. 2024 ಗಾಡಿ ತಗೊಂಡಾಗ ಲೋನ್ ಮಾಡಿಸ್ಕೊಟ್ರು. ಎಷ್ಟು ಈ ಗಾಡಿ ರೇಟು 770 ನನ್ನ ಗಾಡಿ 70,000 ರೂಪಾಯಿಗೆ ಹಾಕೊಂಡ್ರು. 7 ಲಕ್ಷಕ್ಕೆ ಲೋನ್ 1.90ಗೆ 7 ಲಕ್ಷಕ್ಕೆ ಲೋನ್ ಮಾಡಿಕೊಡ್ಬೇಕಾಗಿತ್ತು. 7.5 ಲಕ್ಷ ರೂಪಾಯಿ ಲೋನ್ ಮಾಡಿಕೊಟ್ಟವ್ರೆ. RTO ಖರ್ಚು ನನ್ನ ತಲೆ ಮೇಲೆ ಅದಕ್ಕರು, ವಿತೌಟ್ ಇನ್ಶೂರೆನ್ಸ್ ನನ್ನ ತಲೆ ಮೇಲೆ ಹತ್ತಕ್ರು. ಇನ್ಶೂರೆನ್ಸ್ ಬಂದು ಅವರೇ ಮಾಡಿಸ್ಕೊಡ್ಬೇಕಿತ್ತು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಶೋರೂಮ್ ಗಾಡಿನ ತಗೊಂಡಾಗ ಅವರೇ ರಿಲೀಸ್ ಮಾಡಿ ಕೊಡೋ ಟೈಮಲ್ಲಿ ನಮಗೆ ಇನ್ಶೂರೆನ್ಸ್ ಅವರೇ ಕೊಡ್ತಾರೆ. RTO ಖರ್ಚು ಚಾಮರಾಜನಗರದಲ್ಲಿ ಬಂದು ಪರ್ಮನೆಂಟು FC ಇನ್ಶೂರೆನ್ಸ್ FC ವಿತೌಟು ನಂಬರ್ ಪ್ಲೇಟ್ ಇವೆಲ್ಲ ಸೇರಿ 2.5 ಸಾವಿರ ರೂಪಾಯಿ ಆ ಟೈಮಲ್ಲಿ ಬಿದ್ದಿತ್ತು. ಅವ್ರೇನು ಮಾಡವ್ರೆ, ಇವರು ಇಲ್ಲಿ ಬಂದುಬಿಟ್ಟು ನನಗೆ 11,000 ರೂಪಾಯಿ ಹಾಕ್ಬಿಟ್ಟು ಜಡ್ದವ್ರೆ. ಇದನ್ನೆಲ್ಲ ನಾನು ಕೇಳ್ತು ಅಂತಂದಾಗ ಕಂಪ್ಲೇಂಟ್ ಕೊಡ್ತೀನಿ, ಸ್ಟೇಷನ್ಗೆ ಹೋಗ್ತೀನಿ, ಅದು ಮಾಡ್ತೀನಿ ಅಂತಂದರೆ ಸ್ಟೇಷನ್ಗೂ ಹೋಯ್ತು, ಕಂಪ್ಲೇಂಟ್ ಆಯಿತು. ನಾನು ಅಲ್ಲಿ ಸ್ಟೇಷನ್ಲೂ ಮಾತಾಡಿ ನನ್ನ ಗಾಡಿನ ವಾಪಸ್ ಇಸ್ಕೊಟ್ಬಿಡಿ ಅಂತ. ಅದೇ ಟೈಮಲ್ಲಿ ಅಲ್ಲೊಂದು ಸ್ಟೇಷನ್ಲಿ ನನ್ನ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋ ಟೈಮಲ್ಲಿ ಇನ್ನೊಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟಳು. ಆ ಕಂಪ್ಲೇಂಟ್ ಕೊಟ್ಟಾಗ ಅವತ್ತೊಂದು ದಿವಸ ಮಹಿಳೆಯಲ್ಲಿ ಕೊಲೆ ಆಯಿತು. ಅಲ್ಲಿದ್ದ ಅವತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ರಾಜೇಶ್ ಅಂತ ಅವರು ಸಸ್ಪೆಂಡ್ ಆದರು. ಇನ್ನೂ ನನ್ನ ಕೆಲಸ ಹಂಗೆ ಪೆಂಡಿಂಗ್ ಬಿದ್ದೈತೆ. ಇನ್ಸ್ಪೆಕ್ಟ್ರು ಏನೇ ಮಾಡ್ತಾಯಿರ್ತಲ್ಲ. ಈಗ ಅವತ್ತು ನಾವು ಕೊಟ್ಟ ಟೌನ್ ಸ್ಟೇಷನ್ನು ಲೆಕ್ಕಾಚಾರ ತಗೊಂಡು ಈಗ ಇನ್ನೂ ಹೊತ್ತಿ ಇಲ್ಲಿಗೆ ಎಲ್ಲರನ್ನ ಕಳಿಸ್ಬಿಟ್ಟು ಇದು ಮಾಡಿದಾಗ ರೂರಲ್ ಸ್ಟೇಷನ್ಗೆ ಅಂತ ಹೋಯಿತು. ಈಗ ಇವರು ಲೋನ್ ಕಟ್ಟೋರು, ನಾನು ಲೋನ್ ಎಷ್ಟು ಕಟ್ಟಿದ್ದೀನಿ ಅಸ್ತಿಸಿಂದ ಎಷ್ಟು ಕಟ್ಟಿದ್ದೀನಿ ಅಂದರೆ ಅವರು ಸ್ಟೇಟ್ಮೆಂಟ್ ಕೊಡ್ತವ್ರೆ ಅಷ್ಟೇ ಹೊರ್ತು ಇಷ್ಟು ಕಂತು ನೀವು ಕಟ್ಟಿದ್ದೀರಿ ಸರ್ ಅಂತ IDFC ಬ್ಯಾಂಕಲ್ಲಿ ಹೇಳ್ತಾಯಿಲ್ಲ. ಇನ್ನೊಂದು ಯಾವುದೋ ಮೇನ್ ಬ್ರಾಂಚು ಚೆನ್ನೈನಿಂದನೇ ಒಂದು ನೋಟಿಸ್ ಬಂದೈತೆ ಅಂದ್ಬಿಟ್ಟು ನೋಟಿಸ್ ಬಂತು ನನಗೆ. ಆ ನೋಟಿಸ್ ನೋಡಿದ್ರೆ ಅದರಲ್ಲಿ ನೋಟಿಸ್ಲಿ ಹೆಸರು ಐತೆ, ಇದೈತೆ ಮೇನ್ ಬ್ರಾಂಚ್ ಅಂತ ಇದೆ. ಎಲ್ಲ ಬರೀ ಇಂಗ್ಲೀಷ್ದೇ ಬರ್ತಾರೆ. ಆಗ್ಬಿಟ್ರೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ಗೆ ಒಂದು ಫೋನ್ ನಂಬರ್ ಇಟ್ಟಿಲ್ಲ, ಏನೇ ಇಟ್ಟಿಲ್ಲ. ಅದರ ನಾನು ಈ ತಿಂಗಳಿಂದ ಲೋನ್ನ ಸ್ಟಾಪ್ ಮಾಡಿದ್ದೀನಿ. ಯಾರಿಗೆ ಸೀಜಿಂಗ್ನವ್ರು ಬಂದು ಯಾರ್ಯಾರು ಬಂದು ಎತ್ಕೊಂಡೋದ್ರು ಮೇನ್ ಇವರೇ ಹೊಣೆಗಾರಿಕೆ ಆಗ್ತಾರೆ. ನಾನು ಆಗೋಲ್ಲ. ಯಾಕಂದರೆ ನಾನು ಕಟ್ಟಿರೋದಕ್ಕೆ ನನಗೆ ರಸೀದಿ ಕೊಡಬೇಕು, ರಸೀದಿಗಳು ಕೊಡ್ತಾಯಿಲ್ಲ. ಇದರಲ್ಲಿ ಕೆಲವು ಬ್ಯಾಂಕಲ್ಲಿ